ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮೇಯ್ನ್ ಆಗಿ ನಂದು ಮಹಾರಾಷ್ಟ್ರ ಟ್ರಿಪ್ ವಿಡಿಯೋ. ಬಟ್ ನಾವು ಸ್ಟಾರ್ಟ್ ಮಾಡಿದ್ದು ಫಸ್ಟು ಕೂಡಲ ಸಂಗಮ ದೇವಾಗ ಹೋಗಿ. ಇದು ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿರೋದು, ಕರ್ನಾಟಕ ಸ್ಟೇಟಲ್ಲೇ. ಇಲ್ಲಿ 2 ರಿವರು, ಕೃಷ್ಣ ಮತ್ತು ಘಟಪ್ರಭಾ ಮರ್ಜ್ ಆಗಿ ಕೂಡಲ ಸಂಗಮ ದೇವ ಅಂತ ಕರೀತಾರೆ. ಇಲ್ಲಿ ನೋಡಿ, 2 ಮಿಕ್ಸ್ ಆಗಲ್ಲ. ಇಲ್ಲಿ ಮರ್ಜ್ ಆಗಿ ಆಂಧ್ರ ಪ್ರದೇಶಲ್ಲಿ ಶ್ರೀಶೈಲಂ ಹತ್ರ ಮೀಟ್ ಆಗತ್ತೆ. ಮತ್ತು ಇಲ್ಲಿ ಬಸವಣ್ಣ ಅವರದ್ದು ಸಮಾಧಿ ಇದೆ. ಮತ್ತು ಮುಂದೆ ಹೋದರೆ ಇಲ್ಲಿ ಒಳಗೆ ಒಂದು ಶಿವಲಿಂಗನೂ ಸಿಗುತ್ತೆ. ಸೊ ನಾನು ಒಳಗೆ ಹೋಗಿಲ್ಲ, ಆಚೆನೇ ಕೂತಿದ್ದೀನಿ. ಹಿಂದೆ ಇದು ಬಂದು ನಿಂತಿತ್ತು. ಸೊ ಐ ವಾಸ್ ಜಸ್ಟ್ ಸಿಟ್ಟಿಂಗ್ ದೇರ್. ಯೂಶ್ವಲಿ ಬಸವ ಅಂದರೆ ನಂಗೆ ಭಯನೇ, ಬಟ್ ಸ್ಟಿಲ್ ತುಂಬ ಬಿಸಿಲಿತ್ತು. ಸೊ ಐ ಹ್ಯಾಡ್ ನೋ ಚಾಯ್ಸ್ ಅಲ್ಲಿ ಕುತ್ಕೊಳ್ಳೋದು ಬಿಟ್ಟು ಕೂಡಲ ಸಂಗಮ ದೇವ ನೋಡಿಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಈಗ ನಾವು ಬಿಜಾಪುರ ರೀಚ್ ಆದ್ವಿ. ಇದು ಗೋಲ್ ಗುಂಬಾಸ್. ಇದನ್ನು ನಾವು ಸರ್ಕಲ್ ಡೋಮ್ ಅಂತಲೂ ಕರೀತಾರಂತೆ, ಅಥವಾ ಬ್ಲ್ಯಾಕ್ ತಾಜ್ ಮಹಲ್ ಅಂತಲೂ ಕರೀತಾರಂತೆ. ಇದು ತಾಜ್ ಮಹಲ್ ಆಫ್ ಸೌತ್ ಇಂಡಿಯಾ ಅಂತ ಹೇಳಿದ್ದಾರೆ. ಇದ್ರ ಕನ್ಸ್ಟ್ರಕ್ಷನ್ ಮಿಡ್ 17th ಸೆಂಚುರಿಲಿ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಗಲಿಲ್ವಂತೆ. ಇದು 17th ಸೆಂಚುರಿ ಮೌಸೋಲಿಯಂ ಅಂತ ಹೇಳ್ತಾರೆ. ಇಲ್ಲಿ ಮೊಹಮ್ಮದ್ ಆದಿಲ್ ಶಾ, 7th ಸುಲ್ತಾನ್ ಆಫ್ ಆದಿಲ್ ಶಾಹಿ ಡೈನೆಸ್ಟಿ ಮತ್ತು ಅವ್ರ ರಿಲೇಟಿವ್ಸ್ ಇಲ್ಲಿ ಇದ್ರಂತೆ. ನೋಡಿ, ಇದ್ರ ಸೆಂಟ್ರಲ್ ಚೇಂಬರೇ 18,000 ಏರಿಯಾ ಸ್ಕ್ವೇರ್ ಫೀಟ್ ಇದೆಯಂತೆ. ಮತ್ತು ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಇದನ್ನು ವಿಸ್ಪರಿಂಗ್ ಗ್ಯಾಲರಿ ಅಂತಲೂ ಕರೀತಾರೆ. ನಾನು ಇದ್ರೊಳಗೆ ಹೋಗಲಿಲ್ಲ, ಸೊ ಆಚೆಯಿಂದನೇ ರೆಕಾರ್ಡ್ ಮಾಡಿದ್ದೀನಿ. ಸಖತ್ ಬಿಸಿಲಿತ್ತು. ಸೊ ಇಲ್ಲೇ ಕೂತ್ಕೊಂಡು ನಾನು ರೆಸ್ಟ್ ಮಾಡೋಣ ಅಂದ್ಕೊಂಡು ಇಲ್ಲೇ ಕೂತಿದ್ದೆ. ನೆಕ್ಸ್ಟ್ ಗೋಲ್ ಗುಂಬಾಸ್ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಶನಿ ಶಿಗ್ನಾಪುರ್ಗೆ. ಇದು ಮಹಾರಾಷ್ಟ್ರದಲ್ಲಿ ಒಂದು ಚಿಕ್ಕ ವಿಲೇಜು. ಇಲ್ಲಿ ಪಾಪ್ಯುಲರ್ ಏನಂದರೆ ಶನಿ ಮಹಾತ್ಮ, ಶನಿ ಟೆಂಪಲ್ಲು. ಇದು ದೇವಸ್ಥಾನ ಎಂಟ್ರಿ ಆಗಿದ್ರು ಸ್ಪೆಷಾಲಿಟಿ ಏನಂದರೆ, ಇದ್ರಲ್ಲಿ ಟೆಂಪಲ್ ಇಲ್ಲ, ಓಪನ್ ಏರ್ ಪ್ಲ್ಯಾಟ್ಫಾರ್ಮಲ್ಲಿದೆ, ರೂಫ್ ಇಲ್ಲ, ಏನೂ ಇಲ್ಲ. 5.5 feet ಹೈ ಬ್ಲ್ಯಾಕ್ ರಾಕ್ ಇತ್ತು. ಇಲ್ಲಿ ಸ್ಪೆಷಲ್ ಏನಂತಂದರೆ, ಡ್ಯೂ ಟು ಫಿಯರ್ ಆಫ್ ಲಾರ್ಡ್ ಶನಿ, ಇಲ್ಲಿ ಯಾವುದೇ ಮನೆಗಳಿಗಾಗಲಿ, ಶಾಪ್ಸ್ಗಾಗಲಿ, ಟೆಂಪಲ್ಸ್ಗಾಗಲಿ ಡೋರ್ಸ್ ಇಲ್ವಂತೆ. ಇಲ್ಲಿ ನೋಡಿ, ಶಾಪ್ಗೂ ಏನು ಡೋರ್ಸ್ ಇಲ್ಲ. ಈ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು, ರೋಡ್ ಸೈಡಿಂದ ರೆಕಾರ್ಡ್ ಮಾಡಿದ್ದು. ಸೊ ಶನಿ ಶಿಗ್ನಾಪುರ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ. ನೆಕ್ಸ್ಟ್ ನಾವು ಇದು ದತ್ತಪೀಠಕ್ಕೆ ಬಂದು ಸ್ಟೇ ಆದ್ವಿ, ಮಹಾರಾಷ್ಟ್ರದಲ್ಲೇ. ಇದು ವೀವು, ಲೈಟಿಂಗ್ಸ್ ಎಲ್ಲ ಸೇಮ್ ನನಗೆ ಮೈಸೂರು ಪ್ಯಾಲೇಸ್ ವೈಬ್ಸ್ ಕೊಡ್ತು. ಸೊ ನಾವು ನೈಟ್ ಇಲ್ಲೇ ಸ್ಟೇ ಆಗಿದ್ವಿ. ನೆಕ್ಸ್ಟ್ ಡೇ ಎದ್ದು ನಾವು ಬಂದಿದ್ದು ಔರಂಗಾಬಾದ್ಗೆ. ಇದನ್ನು ಮಿನಿ ತಾಜ್ ಮಹಲ್ ಅಂತಲೂ ಕರೀತಾರೆ. ಇದನ್ನು ಬೀಬಿಕಾ ಮಕ್ಬರ ಅಂತ ಕರೀತಾರಂತೆ. ಇದು ಗೊತ್ತಿರಲಿಲ್ಲ ನನಗೆ. ಸೊ ದಿಸ್ ಇಸ್ ನ್ಯೂ ಇನ್ಫೋ. ಸೊ ನಾವು ಆಮೇಲೆ ವೇಟ್ ಮಾಡಿ ಟಿಕೆಟ್ಸ್ ತೊಗೊಂಡು ಫೈನಲಿ ಒಳಗೆ ಎಂಟರ್ ಆದ್ವಿ. ನನಗೆ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಒಳಗೆ ಹೆಂಗಿದೆ ಅಂತ ನೋಡೋಕ್ಕೆ. ತಾಜ್ ಮಹಲ್ ಆದರೂ ಇನ್ನೂ ನೋಡಿಲ್ಲ, ಇದನ್ನಾದರೂ ನೋಡೋಣ ಅಂತ ಒಂದು ಲೆವೆಲ್ ಎಕ್ಸೈಟ್ಮೆಂಟ್ ಇತ್ತು ನನಗೆ. ನಾವು ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ಅಷ್ಟು ರಶ್ ಇರಲಿಲ್ಲ. ಸೊ ನಾವು ಔರಂಗಾಬಾದಿಂದ ನೆಕ್ಸ್ಟ್ ಬಂದಿದ್ದು ಎಲ್ಲೋರಾ ಕೇವ್ಸ್ಗೆ. ಇದು ಗ್ರ್ಯಾಂಡ್ ಎಂಟ್ರಿ ಸಿಕ್ಕಿದ್ದು ಮಂಕಿಯಿಂದ. ಇದು ನೇಮ್ ಸ್ಪೀಶೀಸ್, ಮಂಕಿ ಸ್ಪೀಶೀಸ್ ಅಲ್ಲ, ಏನೋ ಬೇರೆ ನೇಮ್ ಇದೆ ಇದಕ್ಕೆ, ಏನೋ ಐ ಫಾರ್ಗಾಟ್ ದ ನೇಮ್.
ನೆಕ್ಸ್ಟ್ ಇಲ್ಲಿ ಟಿಕೆಟ್ ತೊಗೊಂಡು ಎಂಟರ್ ಆದ್ವಿ. ತುಂಬ ಜನ ಇದ್ದರು, ಬಿಸಿಲು ತುಂಬ ಇತ್ತು ಆ್ಯಂಡ್ ಐ ವಾಸ್ ನಾಟ್ ಶ್ಯೂರ್ ಅಷ್ಟು ನಾನು ನಡೀತೀನ ಅಂತ. ಎಷ್ಟೋ ಕಿಲೋಮೀಟರ್ಸ್ ವಾಕ್ ಮಾಡಬೇಕಂತೆ ಕೇವ್ ಒಳಗೆ. ಮತ್ತಿಲ್ಲಿ ಎಷ್ಟೊಂದು ಕೇವ್ಸ್ ಇದೆ, ಲೈಕ್ ಈಚ್ ಆ್ಯಂಡ್ ಎವ್ರಿ ಕೇವ್ಗೆ ನಂಬರ್ಸ್ ಇದೆ. ಸೊ ತುಂಬ ಬಿಸಿಲು, ಐ ವಾಸ್ ಸೋ ಇರಿಟೇಟೆಡ್. ಇದಕ್ಕಿನ್ನ ಟ್ರೆಕ್ಕಿಂಗ್ ಹೋಗ್ಬೋದಿತ್ತು ಅಂತ ನಂಗೆ ತುಂಬ ಅನ್ನಿಸ್ತು. ಈ ಕೇವ್ ನೋಡೋಕೆ ಇಷ್ಟು ದೂರ ಬರಬೇಕಿತ್ತ ಅಂತ. ಸೊ ಇದು ಕೇವ್ ನಂಬರ್ 16B. ಒಳಗೆ ಹೋಗೋಣ ಬನ್ನಿ. ಸೊ ಒಳಗೆ ಬಂದಮೇಲೆ ಇದು ಏನದು ಕಾರ್ವ್ ಮಾಡಿರೋದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಕಾಮಾಗಿತ್ತು ಒಳಗೆ ಆ್ಯಂಡ್ ತುಂಬ ಜನನೂ ಇದ್ದರು. ಮೋಸ್ಟ್ಲಿ ಫಾರಿನರ್ಸೇ ಇದ್ದಿದ್ದು ಇಲ್ಲಿ. ನಾನೆಲ್ಲೂ ಒಳಗೆ ಹೋಗಿ ಏನೂ ನೋಡಿಲ್ಲ. ಎಷ್ಟೊಂದು ಟೆಂಪಲ್ಸ್ ಇದೆ ಒಳಗೆ. ಐ ವಾಸ್ ಸೋ ಲೇಝಿ. ನೆಕ್ಸ್ಟ್ ಅಲ್ಲಿಂದ ಆಚೆ ಬಂದು ವೆಹಿಕಲ್ ಇದೆ ಇನ್ನೊಂದು ಕೇವ್ಗೆ ಹೋಗೋಕ್ಕೆ ಅಂತ ಗೊತ್ತಾಯಿತು. ಅದೊಂದು ಎಕ್ಸೈಟ್ಮೆಂಟ್ ಇತ್ತು ನನಗೆ ವೆಹಿಕಲಲ್ಲಿ ಹೋಗೋಕ್ಕೆ. ದ ವ್ಯೂವ್ಸ್ ವೇರ್ ರಿಯಲಿ ಅಮೇಝಿಂಗ್, ಚೆನ್ನಾಗಿತ್ತು. ರೋಡ್ ತುಂಬ ಕರ್ವ್ಸ್ ಎಲ್ಲ ಇತ್ತು. ಐ ರಿಯಲಿ ಎಂಜಾಯ್ಡ್. ಇಲ್ಲಿ ಒಳಗೆ ಬಂದು ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಅಲ್ಲಿ ಒಂದು ಓಪನಿಂಗ್ ಇದೆ, ಅಲ್ಲಿ ಅಷ್ಟು ಜನ ಏನು ಮಾಡ್ತಿದ್ದಾರೆ ಅಂತ. ಐ ವಾಸ್ ಸೋ ಕ್ಯೂರಿಯಸ್. ನಾವು ಹೋದ್ಮೇಲೆ ಅಲ್ಲಿ ಗೊತ್ತಾಯಿತು ಅಲ್ಲಿ ಎಷ್ಟು ಚೆನ್ನಾಗಿರೋ ವ್ಯೂ ಇದೆ ಆ ಕಡೆ ಅಂತ. ಅದು ನೋಡ್ಕೊಂಡು ಇನ್ನೊಂದು ಕೇವ್ ಹತ್ರ ಬಂದ್ವಿ. ನನಗೆ ರೂಟ್ಸ್ ಅಂತೂ ಅರ್ಥ ಆಗಿಲ್ಲ ಸೀರಿಯಸ್ಲಿ. ಸೊ ಇಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು.
ಎಲ್ಲೋರ ಕೇವ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಎಲ್ಲಿ ಅಂತ ನಿಮಗೆ ಗೊತ್ತಾಗ್ತಿದೆ ಇಲ್ಲಿ. ಹೌದು, ನೆಕ್ಸ್ಟ್ ನಾವು ಬಂದಿದ್ದು ಶಿರ್ಡಿಗೆ. ಇಲ್ಲಿ ಟೆಂಪಲ್ ಮೂಲಕನೇ ನಾವು ರೂಮ್ಸ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಚೆಕ್-ಇನ್ ಆಗೋಕ್ಕೆ ವೇಟ್ ಮಾಡ್ತಾಯಿದ್ವಿ. ಇಲ್ಲೇನಂದರೆ 24/7 ಲೈವ್ ದರ್ಶನ ತೋರಿಸ್ತಿರ್ತಾರೆ ಅಂತ ಗೊತ್ತಾಯಿತು ಟಿ ವಿಯಲ್ಲಿ. ಸೊ ನಾನು ಅದು ನೋಡ್ಕೊಂಡು ನಿಂತಿದ್ದೆ, ವೇಟ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಇಟ್ ವಾಸ್ ಸೋ ರಿಲ್ಯಾಕ್ಸಿಂಗ್. ನೆಕ್ಸ್ಟ್ ನಾವು ಹೋಗಿದ್ದು ನಾಶಿಕ್ಗೆ. ಅರ್ಲಿ ಮಾರ್ನಿಂಗ್ ನಾಶಿಕ್ ಮಾರ್ಕೆಟ್ ಇದು. ಇಲ್ಲಂತೂ ಎಲ್ಲಿ ನೋಡಿದ್ರೂ ಫ್ಲವರ್ಸ್ ಇದೆ, ಬರೀ ಫ್ಲವರ್ಸ್ ಇಲ್ಲಿ ಜಾಸ್ತಿ. ಇಷ್ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ ಇದೆ ಅಂದರೆ ನಾನು ಇಷ್ಟು ವೆರೈಟಿ ನಾನು ನೋಡೇ ಇರಲಿಲ್ಲ ಎಲ್ಲೂ ಇಷ್ಟು ಫ್ಲವರ್ಸ್ನ. ನಡ್ಕೊಂಡು, ಇದು ಸ್ಟ್ರೀಟ್ಸ್ ಆಫ್ ನಾಶಿಕ್, ನಡ್ಕೊಂಡು ಇಲ್ಲಿ ಟೆಂಪಲಿಗೆ ಬಂದ್ವಿ. ಇದು ಫಸ್ಟ್ ಟೆಂಪಲ್. ಇಲ್ಲಿ ಒಳಗೋಗಿ ದರ್ಶನ ಮಾಡಿಕೊಂಡು ಇಟ್ ವಾಸ್ ಸೋ ರಿಲ್ಯಾಕ್ಸಿಂಗ್. ಅರ್ಲಿ ಮಾರ್ನಿಂಗ್ ಫುಲ್ ಕಾಮಾಗಿತ್ತು ಟೆಂಪಲ್ಲು. ಮತ್ತು ನಾವು ಗೈಡ್ ಜೊತೆ ಬಂದಿದ್ವಿ. ಸೊ ಅವ್ರು ಈ ಪ್ಲೇಸ್ ಬಗ್ಗೆ ಹೇಳ್ತಾಯಿದ್ರು. ಇದನ್ನು ನೋಡಿಕೊಂಡು ನಾವು ನೆಕ್ಸ್ಟು ಸೀತಾಗೃಹಕ್ಕೆ ಹೊರಟ್ವಿ. ಇದು ಒಂದು ಗುಹೆ. ಇದು ರಾಮಾಯಣ ಟೈಮಲ್ಲಿ ರಾವಣಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸೀತೆ ಬಂದು ಅಲ್ಲಿ ಹೈಡ್ ಆಗಿದ್ರಂತೆ. ಕ್ಲಾಸ್ಟ್ರೋಫೋಬಿಯಾ ಇರೋರಿಗಂತೂ ಮುಗೀತು ಆ ಪ್ಲೇಸು. ತುಂಬ ಕನ್ಫೈನ್ಡ್ ಆಗಿದೆ, ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನನಗೆ. ಸೀತಾಗ್ರಹ ನೋಡಿಕೊಂಡು ನಾವು ಆನ್ ದ ವೇ ಕಪಾಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ವಿ. ಆನ್ ದ ವೇ ತುಂಬ ಟೆಂಪಲ್ ಸಿಕ್ತು. ಫೈನಲಿ ಕಪಾಲೇಶ್ವರ ಟೆಂಪಲ್ ಸಿಕ್ತು. ಸೊ ಇಲ್ಲಿ ನನಗೆ ನಾಮ ಹಾಕ್ಸ್ಕೋಬೇಕು ಅಂತ ತುಂಬ ಇಷ್ಟ ಆಯಿತು. ಅಲ್ಲಿ ಮಹಾದೇವ್ ಅಂತ ಸ್ಟ್ಯಾಂಪ್ ಹಾಕ್ತಾರೆ ಅಂತ ಅಂದ್ಕೊಂಡೆ ನಾನು, ಬಟ್ ಅವರದೇನೂ ಹಾಕಲಿಲ್ಲ. ಜಸ್ಟ್ ನಾಮ ಹಾಕಿ 3 ಡಾಟ್ ಬಿಟ್ಬಿಟ್ರು. ಐ ವಾಸ್ ಸೋ ಡಿಸಪಾಯಿಂಟೆಡ್, ಬಟ್ ತುಂಬ ಖುಷಿ ಆಯಿತು. ನೆಕ್ಸ್ಟ್ ನಾವು ಗಂಗಾ ಗೋದಾವರಿ ನದಿ ಹತ್ರ ಬಂದ್ವಿ. ಇಲ್ಲಿ ಎಷ್ಟೊಂದು ಜನ ಇದ್ದರು, ಎಷ್ಟು ಪೀಸ್ಫುಲ್ಲಾಗಿತ್ತು ಅಂದರೆ
ಇಲ್ಲಿ ಎಷ್ಟೊಂದು ಜನ ದೀಪ ಹಚ್ಚಿ ಅಲ್ಲಿ ನದಿಯಲ್ಲಿ ಬಿಡ್ತಾಯಿದ್ರು. ತುಂಬ ಏನದು ಪಾಪ ಎಲ್ಲ ಕಳಿಯುತ್ತಂತೆ ನೀರು ಇದು ಮಾಡಿಕೊಂಡ್ರೆ. ಇಟ್ ವಾಸ್ ಸೋ ರಿಲ್ಯಾಕ್ಸಿಂಗ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಇಂಥ ಸೇಕ್ರೆಡ್ ಪ್ಲೇಸ್ಗೆ ಹೋಗಿ ಐ ವಾಸ್ ಸೋ ಹ್ಯಾಪಿ. ಇಲ್ಲಿ ನೋಡಿ ಫುಲ್ ರಾಮಾಯಣದ ಬಗ್ಗೆನೇ ಎಲ್ಲ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ರೋಡಲ್ಲಿ ಗೋಡೆಗಳ ಮೇಲೆ. ಮತ್ತು ಇದು ನಾಶಿಕ್ ಮಾರ್ಕೆಟ್. ಇದು ಫ್ಲವರ್ ಅಂತೆ, ಅದು ಶಿವನಿಗೆ ತುಂಬ ಇಷ್ಟ. ನೋಡಿ ಇಲ್ಲಿ ಕೌ ಡಂಗೆಲ್ಲ ಸೆಲ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಬಂದಿದ್ದ ಪ್ಲೇಸು ತ್ರಯಂಬಕೇಶ್ವರ್ ಜ್ಯೋತಿರ್ಲಿಂಗೆ. ಇಲ್ಲಂತೂ ಮಕ್ಕಳನ್ನ ರೋಡಲ್ಲಿ ಹೆಂಗೆ ಕೂರಿಸಿದ್ದಾರೆ ಅಂದರೆ ನಂಗೆ ನೋಡಿ ತುಂಬ ಬೇಜಾರಾಯಿತು. ಐ ಫೆಲ್ ಸೋ ಹೆಲ್ಪ್ಲೆಸ್. ತುಂಬ ರಶ್ ಇತ್ತು, ಸೊ ಐ ಟುಕ್ ಸ್ಪೆಷಲ್ ಎಂಟ್ರೆನ್ಸ್ ದೇವಸ್ಥಾನಕ್ಕೆ. ದರ್ಶನ ಎಲ್ಲ ತುಂಬ ಬೇಗ ಮುಗೀತು. ಮತ್ತು ಕ್ಯಾಮ್ರಾ ಆ್ಯಕ್ಚುಲಿ ಅಲೋಡ್ ಇದೆ ದೇವಸ್ಥಾನದೊಳಗೆ. ಲೈವ್ ದರ್ಶನ ಎಲ್ಲ ರೆಕಾರ್ಡ್ ಮಾಡ್ಬೋದು, ನೋಡ್ಬೋದು. ಇಲ್ಲಿ ತುಂಬ ಖುಷಿ ಆಯಿತು ನಂಗೆ. ಒನ್ ಆಫ್ ಮೈ ಡ್ರೀಮ್ ಪ್ಲೇಸಸ್ ಜ್ಯೋತಿರ್ಲಿಂಗಿಗೆ ಹೋಗಬೇಕು, ಎಲ್ಲ ಜ್ಯೋತಿರ್ಲಿಂಗ್ ಕಂಪ್ಲೀಟ್ ಮಾಡಬೇಕು ಬೇಗ ಅಂತ. ಐ ವಾಸ್ ವೆರಿ ಹ್ಯಾಪಿ. ನೆಕ್ಸ್ಟ್ ನಾವು ಬಂದಿದ್ದು ಗಣೇಶ್ಪುರಿಗೆ. ಇದು ಗಣೇಶ್ಪುರಿ. ಇಲ್ಲಿ ಬಿಸಿ ಕೊಳ ಅಂತ ಏನೋ ಇದೆ ಅಂತೆ. ಲೈಕ್ ಹಾಟ್ ವಾಟರ್ ಅದಾಗದೇ ಉತ್ಪತ್ತಿ ಆಗ್ತಿರುತ್ತೆ, ಆ ನೀರಲ್ಲಿ ಸ್ನಾನ ಮಾಡೋಕ್ಕೆ ಬಿಡ್ತಾರೆ ಅಲ್ಲಿ. ಸೊ ನೆಕ್ಸ್ಟ್ ಡೇ ನಾವೆದ್ದು ವಜ್ರೇಶ್ವರಿಗೆ ಬಂದ್ವಿ. ಅಲ್ಲಿ ಸ್ಟೆಪ್ಸ್ ತುಂಬ ಇದೆ ಅಂತ ನಾನು ಒಳಗೆ ಹೋಗಿಲ್ಲ, ಅಲ್ಲೇ ನಿಂತಿದ್ದೆ. ಆ ದೇವರು ಎಲ್ಲೇ ಇದ್ದರೂ ಬ್ಲೆಸ್ ಮಾಡಬೇಕು ಎಲ್ಲರನ್ನೂ. ರ್ಯಾಂಡಮ್ ನೇಲ್ ಚೆಕ್ ವಿಡಿಯೋ. ನೆಕ್ಸ್ಟ್ ನಾವು ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದು ಕೃಷ್ಣೇಶ್ವರ್ ಜ್ಯೋತಿರ್ಲಿಂಗೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಾಂಬೆ ಲೋಕಲ್. ಬಂದಿದ್ದು ಮುಂಬೈಗೆ. ನೋಡಿ ಎಷ್ಟು ಕ್ಲೀನಾಗಿದೆ ಮುಂಬೈ ಸಿಟಿ. ಫುಲ್ ಬಿಸಿಲಿತ್ತು, ನಾನಂತೂ ಫುಲ್ ಟ್ಯಾನ್ ಆಗಿ ಫೇಸೆಲ್ಲ ಹಾಳಾಗಿ ಹೋಗಿದ್ದೆ. ನಾವು ನೆಕ್ಸ್ಟ್ ಬಂದಿದ್ದು ಜೂಹು ಬೀಚ್ಗೆ. ಇಲ್ಲಿ ಫೋಟೋಗ್ರಾಫರ್ಸ್ ಇರ್ತಾರೆ ನೋಡಿ, ಬೇಕಂದರೆ ಫೋಟೋಸ್ ತೊಗೊಂಡು ನಾವು ಫೋಟೋಸ್ ತೆಗೆಸ್ಕೊಂಡ್ವಿ. ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ.
ಅಲ್ಲಿಂದ ಹೊರಟು ಇಸ್ಕಾನ್ ಟೆಂಪಲ್ಗೆ ಬಂದ್ವಿ. ಮತ್ತು ದರ್ಶನ ಮಾಡಿಕೊಂಡು, ಇದು ದೊಡ್ಡ ಸ್ಲಮ್ ಏರಿಯಾ ಅಂತೆ ಮುಂಬೈಯಲ್ಲಿ. ನೋಡಿ ಎಷ್ಟು ಮನೆಗಳಿದೆ ಇಲ್ಲಿ. ನೆಕ್ಸ್ಟ್ ಸ್ಟಾಪ್ ಮುಂಬೈ ಗೇಟ್. ಎಷ್ಟು ಜನ ಇದ್ದರು ಇಲ್ಲಿ ಅಂದರೆ ಅಲ್ಲಿ ನಡೆಯೋಕ್ಕೆ ಭಯ ಆಗ್ತಿತ್ತು. ಯಾರಾದರೂ ಮಿಸ್ ಆದರೆ ಪಕ್ಕ ಸಿಗಲ್ಲ ಅಂತ ಆ ರೇಂಜಲ್ಲಿ ಜನ ತುಂಬಿದ್ರು ಅಲ್ಲಿ. ಮುಂಬೈ ಗೇಟ್ ಆಪೋಸಿಟ್ಟೇ ತಾಜ್ ಹೋಟೆಲ್ ಇದೆ, ಅದ್ರ ಪಕ್ಕ ನ್ಯೂ ತಾಜ್ ಹೋಟೆಲ್ಲು ಇದೆ.
ಮುಂಬೈ ಗೇಟ್ ಹಿಂದೆನೇ ಬೋಟಿಂಗ್ ಇದೆ, ಅದಕ್ಕೆ ಚಾರ್ಜ್ ಮಾಡ್ತಾರೆ. ವಿ ಕ್ಯಾನ್ ಗೋ ಬೋಟಿಂಗ್, ನಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಇಷ್ಟ ಇದ್ದರೆ. ಸೊ ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಮಹಾಲಕ್ಷ್ಮಿ ಟೆಂಪಲ್ಗೆ, ಕೊಲ್ಲಾಪುರ್. ನೆಕ್ಸ್ಟ್ ನಾವು ಬಂದಿದ್ದು ಸಿದ್ಧಿವಿನಾಯಕ ಟೆಂಪಲ್ಗೆ. ಅದಾದಮೇಲೆ ಇದು ಬಾಂಬೆ ಲೋಕಲ್ ಮಾರ್ಕೆಟ್. ಇದು ಬಾಂಬೆ ಶಾಪಿಂಗ್ ಸ್ಟ್ರೀಟ್ ಅಂತ ಫೇಮಸ್ ಆಗಿದೆ. ಬಟ್ ನನಗಿಲ್ಲಿ ಇಷ್ಟು ಜನ ನೋಡಿ ನನಗೆ ಐ ಡಿಂಟ್ ಫೀಲ್ ಲೈಕ್ ಗೋಯಿಂಗ್. ಸೊ ನಾನು ಅಲ್ಲಿಂದ ರಿಟರ್ನ್ ಬಂದು ಅಲ್ಲೇ ಏನಾದರೂ ತಿನ್ಬೇಕು ಅನ್ನಿಸ್ತಿತ್ತು. ಸೊ ಇದೊಂದು ಸ್ಮಾಲ್ ಬೇಕ್ರಿಯಲ್ಲಿ ವಡಾಪಾವ್ ತಿನ್ನೋಣ ಅಂತ ಬಂದೆ. ನೆಕ್ಸ್ಟ್ ಡೇ ನಾವು ಬಂದಿದ್ದು ನಮ್ಮ ಲಾಸ್ಟ್ ಡೆಸ್ಟಿನೇಷನ್, ಅದು ಸೊಲ್ಲಾಪುರ್ಗೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡಿ ರಿಟರ್ನ್ ಬಂದು ಶಾಪಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ ಸ್ಟ್ರೀಟಲ್ಲಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮೂರ ಕಡೆ ಹೊರಟ್ವಿ. ಸೊ ಇಷ್ಟೇ ನಂದು ಟ್ರಿಪ್ ವ್ಲಾಗು. ತುಂಬ ಲೆಂದಿ ವಿಡಿಯೋ ಆಯಿತು, ತುಂಬ ಲ್ಯಾಗಿಂಗ್ ಆಯಿತು ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಇದು ನನ್ನ ಮೆಮೊರಿಗೋಸ್ಕರ ನಾನು ಈ ವಿಡಿಯೋ ಕ್ರಿಯೇಟ್ ಮಾಡ್ತಿರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.